ನನಗೆ ಆಶೀರ್ವಾದ ಮಾಡಿ. ಚಿರಂಜೀವಿ ಸುಖಿ ಭವ. ಎಲ್ಲ ನೀನ್ ಅನ್ಕೊಂಡಂಗೆ ನಡೀತಾ ಇದೆಯಲ್ಲವಾ? ಈಗಿನ್ನೂ ಭಾವ ನನ್ನನ್ನ ಪ್ರೀತಿಸೋದೇ ಉಳಿದಿರೋದು ಕಣಿಯಮ್ಮ. ಅದು ಕೂಡ ನಡೆಯತ್ತೆ. ಇವತ್ತು ರಾತ್ರಿ ಅಷ್ಟಗಂಧ ಕ್ಷೀರ ನೈವೇದ್ಯನ ಕೊಬ್ಬರಿ ಚಿಪ್ಪಲ್ಲಿಟ್ಟು ಆ ನಾಗರಂಗೋಲಿ ಮೇಲೆ ಇಟ್ಟು ಪೂಜೆನ ಪೂರ್ತಿ ಮಾಡು. ಎಲ್ಲ ನೀನ್ ಅನ್ಕೊಂಡ ಹಾಗೆ ಆಗತ್ತೆ. ಇನ್ನೇನು, ತಪ್ಪಿಸ್ದೆ ಮಾಡ್ತೀನಿ. ಭಾವ ನನ್ನನ್ನ ಪ್ರೀತಿಸ್ಬೇಕು ಅಷ್ಟೇ. ಹೋಗ್ಬರ್ತೀನಿ ಕಣಿಯಮ್ಮ. ಬಾಯ್ ಕಣಿಯಮ್ಮ. ಪರ್ಣಿಕಾ ಸರಹದ್ದು ದಾಟಿ ಹೋಗಿದ್ದಾಳೆ. ಬನ್ನಿ ನಾಗಗಳೇ. ನಾಗಮ್ಮ, ಈಗೇನಾಗತ್ತೆ ಹೇಳಿ? ನಾಗಮಣಿ ನಮಗ್ ಸಿಗತ್ತಾ? ಪರ್ಣಿಕಾ, ಅಷ್ಟಗಂಧ ಕ್ಷೀರ ನೈವೇದ್ಯನ ಸಮರ್ಪಿಸಿದ್ಮೇಲೆ ಪೂಜೆ ಪೂರ್ತಿಯಾಗತ್ತೆ. ಆಗ ನಮ್ಮ ನಾಗಜಾತಿಗೆ ಬಂಗ್ಲೆಯೊಳಗಿರೋ ನಾಗಮಣಿಯನ್ನ ತಗೊಂಡ್ ಬರೋಂತ ಮಹಾನ್ ಶಕ್ತಿ, ಮುಹೂರ್ತ ಎಲ್ಲಾನು ಕೂಡಿ ಬರುತ್ತೆ. ತಾಯಿ ರೇಣುಕಮ್ಮ, ನಮ್ಮ ಆನಂದ ನಾಟ್ಯವನ್ನು ಅರ್ಥ ಮಾಡಿಕೊಂಡು ನಮಗೆ ಕರುಣಿಸು ತಾಯಿ. ಪುಣ್ಯ, ಏ ಪುಣ್ಯ, 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 ನನ್ನ ಮಾತು ಕೇಳು. ಪುಣ್ಯ, ಪುಣ್ಯ, ಏಯ್ ಏನ್ ಮಾಡ್ತಾ ಇದೀಯಾ? ಪುಣ್ಯ, ಪುಣ್ಯ, ನನ್ನ ಮಾತು ಕೇಳು. ಏಯ್ ಪುಣ್ಯ, 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 ನನ್ನ ಮಾತು ಕೇಳು. ಪುಣ್ಯ, ಏಯ್ ಪುಣ್ಯ, ಏಯ್ ಪುಣ್ಯ, ಏಯ್ ಪುಣ್ಯ, ನನ್ನ ಮಾತು ಕೇಳು. ಏನ್ ಮಾಡ್ತಾ ಇದೀಯಾ? ಏಯ್ ಪುಣ್ಯ, ಏಯ್ ಪುಣ್ಯ, ಏನ್ ಮಾಡ್ತಾ ಇದೀಯಾ? ಯಾರಾದ್ರೂ ನೋಡಿದ್ರೆ ಅಷ್ಟೇ. ಆಮೇಲೆ ಪುಣ್ಯ, ಏನ್ ಮಾಡ್ತಾ ಇದೀಯಾ? ಪುಣ್ಯ ನಿಂತ್ಕೋ. ಏಯ್ ಏಯ್ ಪುಣ್ಯ, ಏನ್ ಮಾಡ್ತಾ ಇದೀಯಾ? ನಿಲ್ಲಿಸ್ತೀಯೋ ಇಲ್ವೋ? ಅನಿರುದ್ಧ್, ಹೇಯ್
ಹುಚ್ಕಿಚ್ ಹಿಡಿತಾ ಹೇಗೆ ಅವಾಗಿಂದ ಪುಣ್ಯ ಪುಣ್ಯ ಅಂತ ಕರಿತಾನೆ ಇದ್ದೀನಿ. ನೀನ್ ನೋಡಿದ್ರೆ ಕುಣಿತಾನೆ ಇದೆಯಲ್ಲ. ನಾನೇನ್ ಮಾಡ್ದೆ? ಡ್ಯಾನ್ಸ್ ಮಾಡ್ದೆ. ರಂಬೆ ಊರ್ವಶಿ ಪುಣ್ಯ ಅಂದ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದೆ. ಯಾರಾದ್ರೂ ನೋಡಿದಿದ್ರೆ ಇಬ್ರು ಸಿಕ್ಕಾಕೋತಾ ಇದ್ವಿ. ನನಗ್ ಗೊತ್ತೇ ಆಗ್ದಿರೋ ಹಾಗೆ ಡ್ಯಾನ್ಸ್ ಮಾಡ್ತಿದ್ದೆ ಅನ್ಸುತ್ತೆ. ನಿನಗೊಬ್ಳಿಗ್ ಬಿಟ್ಟು ಎಲ್ರಿಗ್ ಗೊತ್ತಾಗೋ ತರ ಡ್ಯಾನ್ಸ್ ಮಾಡ್ತಿದ್ದೆ. ಅನಿರುದ್ಧ್, ಅನಿರುದ್ಧ್, ಅಯ್ಯೋ ಅಳಿಯಂದ್ರೆ ಏಯ್ ಹೋಗು. ಕೇಳಿಸ್ತಿಲ್ವಾ? ಅನಿರುದ್ಧ್, ಏನು ಮಾಡ್ತಿದ್ದೆ ಒಳಗಡೆ? ಏನ ಶಬ್ದ? ಏನಿಲ್ಲ ಅತ್ತೆ, ಹಾ? ಏನು ಇಲ್ಲ. ಇಲ್ಲ, ಏನೋ ಶಬ್ದ ಕೇಳಿಸ್ತು ನನಗೆ. ನನ್ ಫ್ರೆಂಡ್ ಫೋನ್ ಮಾಡಿದ್ದ, ಅವನ ಜೊತೆ ಮಾತಾಡ್ತಾ ಇದ್ದೆ ಅತ್ತೆ, ಅಷ್ಟೇ. ಏನು ಇಲ್ಲ. ನನಗೇನೋ ಬೇರೆ ಏನೋ ಶಬ್ದ ಕೇಳಿಸ್ತು. ಏನು ಇಲ್ಲ. ಬೇರೆ ಯಾರಾದ್ರೂ ಒಳಗಡೆ ಇದ್ದಾರಾ ಅಂತ. ಟಿವಿ ಅತ್ತೆ, ಟಿವಿ ಆಫ್ ಮಾಡಿದೀನಿ. ಟಿವಿ ನನ್ ಹುಡುಗಿ ಶಬ್ದ ಕೇಳಿಸ್ತು. ಏನಿಲ್ಲ ಅತ್ತೆ, ಇರೋ ಒಂದ್ ಏನು ನಿಮಿಷ ಇಲ್ಲ, ನಿಜ. ನೋಡ್ಕೊಂಡು ಬರ್ತೀನಿ. ಇರೋ. ತುಂಬಾ ನಿದ್ದೆ ಬರ್ತಾ ಇದೆ ಅತ್ತೆ, ಸ್ವಲ್ಪ ಹೊತ್ತು ಮಲ್ಕೋತೀನಿ. ನೀವು ಹೋಗಿ. ಡಿನ್ನರ್ ಟೈಮಲ್ಲಿ ಸಿಗೋಣ ಅತ್ತೆ. ಅಲ್ಲ. ಡಿನ್ನರ್ ಟೈಮಲ್ಲಿ ಬರ್ತೀನಿ. ಹೋಗಿ ನೀವು. ಅಯ್ಯೋ, ಬಾಯ್ ಬಾಯ್ ಬಾಯ್. ಏಯ್ ಇರೋ. ಏಯ್ ಭಾವ,
ಅಮ್ಮ ನಾಗಮ್ಮ, ನಿನಗೋಸ್ಕರನೇ ನಾಗವಲ್ಲಿ ರಂಗೋಲಿ ಹಾಕಿದ್ದಾರೆ, ನಿನಗೋಸ್ಕರ ಪೂಜೆ ಮಾಡಿದ್ದಾರೆ. ಯಾವಾಗ ಬರ್ತೀಯ ತಾಯಿ? ನಿನ್ ಮಗಳನ್ನ ಯಾವಾಗ ನೋಡ್ತೀಯ? ಮಾಡಿಲ್ದೆ ಇರೋ ಕೊಲೆ ಅಪವಾದನ ಹೊತ್ಕೊಂಡು ನಾನಿಲ್ಲಿ ಬಚ್ಚಿಟ್ಕೊಂಡಿದ್ದೀನಿ. ಈ ಅಪವಾದದಿಂದ ಹೊರಗೆ ಬರಬೇಕು ಅಂದ್ರೂ ಹೊರಗೆ ಬರಕ್ಕಾಗದೆ ಇರೋ ಪರಿಸ್ಥಿತಿ. ನಿನಗೆ ಬೇಡ್ಕೊಳ್ಳೋಣ ಅಂದ್ರೆ ಈ ಮನೇಲಿ ಒಂದು ಫೋಟೋ ಕೂಡ ಇಲ್ಲ, ಇರೋದು ಇಲ್ಲ. ಆದ್ರೆ ಇವಾಗ ಇಲ್ಲಿ ಮೂಲ ರೂಪದಲ್ಲಿ ಕಾಣಿಸ್ಕೊತಿದ್ಯಾ ತಾಯಿ? ನಿನ್ ಮಗಳಿಗೆ ಆಶೀರ್ವಾದ ಮಾಡು, ಕಾಪಾಡಮ್ಮ, ಕಾಪಾಡು. ಪರ್ಣಿಕಾ ಬರ್ತಿದ್ದಾಳೆ ಅನ್ಸುತ್ತೆ. ಅಷ್ಟಕ್ಕೂ ಏನ್ ನಡೀತಾ ಇದೆ ಇಲ್ಲಿ? ನಾಗ ಜಾತಿನ ದ್ವೇಷ ಮಾಡೋ ಈ ಮನೇಲಿ ಪರ್ಣಿಕಾ ನಾಗ ಪೂಜೆ ಮಾಡ್ತಿದ್ದಾಳ? ನನ್ ಕನಸು ಕಾಣ್ತಿಲ್ಲ ತಾನೆ? ಇದೆಲ್ಲ ನಿಜಾನಾ? ಪರ್ಣಿಕಾ, 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 ಇವಳೆ ನಿಲ್ಲೂ ಇಲ್ವಲ್ಲ? ಇಷ್ಟು ರಾತ್ರಿ ಇವಳು ಎಲ್ಲೋಗಿರ್ಬೋದು? ರೂಮಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಆಚೆ ಇರ್ಬೋದಾ? ಪರ್ಣಿಕಾ, ಪರ್ಣಿಕಾ, ಎಲ್ಲಿದೆಯೇ? ರೂಮಲ್ಲಿ ನೋಡಿದ್ರೆ ಪುಣ್ಯ ಇಲ್ಲ, ಎಲ್ಲಿಗೆ ಹೋಗಿರ್ಬೋದು? ಯಾವಾಗ ನೋಡಿದ್ರು ಟೆನ್ಷನ್ ಕೊಡ್ತಿರ್ತಾಳೆ. ಈ ರೂಮಿಂದ ಯಾಕೋ ಹೊಗೆ ಬರ್ತಾ ಇದೆಯಲ್ಲ? ಒಳಗಡೆ ಯಾರಿದ್ದಾರೋ ಏನೋ. ಪರ್ಣಿಕಾ,
ಕಳಶ, ಪೂಜೆ, ಹಾಲು. ಅಮ್ಮ ಅಮ್ಮ ಅಮ್ಮ, ಏನ್ ನಡೀತಾ ಇದೆ ಮನೆಯಲ್ಲಿ? ಏನಿದೆಲ್ಲ? ಅಯ್ಯೋ ಅಯ್ಯೋ ಅಮ್ಮ, ಏನೇ ಅಮ್ಮ, ಏ ಪನ್ನಿ, ಬರ್ಬೇಡ ಬರ್ಬೇಡ. ಅಮ್ಮ, ಏನಿದು? ನನಗ್ ಭಯ ಆಗ್ತಿದೆ. ಅಮ್ಮ ಅಮ್ಮ ಅಮ್ಮ, ಅಣ್ಣ ಅಣ್ಣ, ಅಮ್ಮ. ಅಯ್ಯೋ, ಏನಿದೆಲ್ಲ? ಅಣ್ಣ, ಏನಾಯ್ತೆ? ಇಲ್ಲೇನ್ ನಡೀತಾ ಇದೆ ನೋಡಮ್ಮ. ನಾಗವಲ್ಲಿ ರಂಗೋಲಿ, ನಾಗರಾಜನ ವಿಗ್ರಹ ಮತ್ತೆ ಪೂಜೆ, ಇದೆಲ್ಲ ಏನು ಭದ್ರಾ? ಅದೇ ನಾನು ಕೇಳ್ತಾ ಇದ್ದೀನಿ. ಆ ಜಾತಿ ಹೆಸರು ಕೇಳಿದ್ರೆ ನಮ್ಮ ಮನೇಲಿ ಕೆಂಡ ಮಂಡಲ ಆಗುತ್ತೆ, ಅಂತದ್ರಲ್ಲಿ ಪೂಜೆ ಬೇರೆ ಕೇಳು. ಪೂಜೆಗಳು ನಮ್ಮನೇಲಿ ನಡೆದ್ರು ನಮ್ಮನೆಯವರಂತೂ ಮಾಡೋದಿಲ್ಲ, ಮಾಡಿದ್ರೆ ಉಳಿಯೋದಿಲ್ಲ. ಆಚೆಯವ್ರು ಯಾರು ಮಾಡ್ತಾರೆ? ಕೆಲಸದವರು ಕೂಡ ಹೀಗ್ ಮಾಡಲ್ಲ. ಏನಾದ್ರೂ ಮಾಯ ನಡೀತಾ? ಕಳಶ, ಹಾಲು, ಪೂಜೆ ಇವೆಲ್ಲ ನೋಡ್ತಾ ಇದ್ರು ನಿನಗೆ ಮಾಯ ಅನಿಸ್ತಾ ಇದೆ? ಅದಕ್ಕೆ ಇದೆಲ್ಲ ದೊಡ್ಡ ಮೋಸ. ಈ ರಂಗೋಲಿ, ಈ ಪೂಜೆ ಎಲ್ಲನೂ ಪುಣ್ಯ ಮಾಡ್ತಿದ್ದಾಳೆ ಅನ್ಸುತ್ತೆ. ಪುಣ್ಯ ಎಲ್ಲಿದ್ದಾಳೆ ಇಲ್ಲಿ? ಓಡ್ ಹೋದ್ಲಲ್ಲ. ಎಲ್ಲಿದ್ದಾಳೋ, ಎಲ್ಲಿ ಓಡ್ ಹೋಗಿದ್ದಾಳೋ ಯಾರು ಗೊತ್ತಿದ್ಯಮ್ಮ? ಪರ್ಣಿಕಾ ಹೇಳೋದು ನೋಡಿದ್ರೆ ಈ ಪೂಜೆ ಅವಳೇ ಮಾಡಿರ್ಬೇಕು. ನೋಡೋದಕ್ಕೆ ಇದ್ಯಾವುದೋ ನಾಗ ಪೂಜೆ ಅಲ್ಲ ಅಣ್ಣ, ದಿಗ್ಬಂಧನ ಹಾಕಿರೋ ತರ ಇದೆ. ಈ ತೆಂಗಿನಕಾಯಿ ವಾಸನೆ ನೋಡ್ತಿದ್ರೆ ಅರ್ಧ ಗಂಟೆ ಮುಂಚೆ ಹೊಡೆದಿರೋ ಥರ ಇದೆ. ಹಾಲು ವಾಸನೆ ನೋಡ್ತಾ ಇದ್ರೆ ಇದು ನಮ್ಮನೆ ಪೊಂಗನೂರು ಹಸುವಿನ ಹಾಲು ಅನ್ನಿಸ್ತಾ ಇದೆ.